ಇಲ್ಲಿಗೆ ಬಂದೆ? ಸತ್ಯ ಯಾವತ್ತಿದ್ರು ಸರಿಯಾದ ಸಮಯಕ್ಕೆ ಬಂದೇ ಬರ್ತೈತೆ. ಅದನ್ನ ಯಾವತ್ತಿದ್ರು ಮುಚ್ಚಿಡಕ್ ಆಗಕ್ಕಿಲ್ಲ. ನಮ್ಮ ಅಂಬಿ ಅಣ್ಣನ ಹಳೇ ಪಿಕ್ಚರ್ಗಳಲ್ಲಿ ಇಂಥ ಡೈಲಾಗ್ ಇರ್ತಿತ್ತು. ಅಭಿದಿತ ಹೇಳು, ನಿನ್ನಿಂದ ಯಾರವ್ರೆ? ನೀನ್ ಈ ಧೈರ್ಯವಾಗಿ ಇಲ್ಲಿ ಬಂದು ಆಟ ಆಡ್ತಿದ್ಯಾ ಅಂದ್ರೆ ನಿನಗೆ ಯಾರೋ ಸಹಾಯ ಮಾಡ್ತಾನೆ ಇರ್ಬೇಕು. ಅನಿಕಾ ನಿನ್ ಜೊತೆ ಅವಳ, ಅದೆಲ್ಲ ನಿನಗೆ ಯಾಕೆ ಬೇಕು? ಸದ್ಯಕ್ಕೆ ನನ್ನ ಪ್ಲಾನು ನಿನ್ ಮದ್ವೆ ಮುರಿಯೋದು. ಅದು ಈ ಜನ್ಮದಾಗ ಆಗಕ್ಕಿಲ್ಲ. ಓ, ಏನು ಅಷ್ಟೊಂದು ಕಾನ್ಫಿಡೆನ್ಸಾ? ರಿಷಿ ಸರ್ ನನ್ನವರು, ಅವ್ರನ್ನ ಯಾರಿಂದನೂ ಬೇರೆ ಮಾಡಕ್ ಆಗಕ್ಕಿಲ್ಲ. ಸುಮ್ಕೆ ಸಮಯನ ವ್ಯರ್ಥ ಮಾಡ್ಬೇಡ, ಹೊಂಟೋಗು. ಲೇ, ನೀನು ಒಂಟಿ, ನಿನ್ನಿಂದ ನನ್ನನ್ನು ತಡಿಯಕ್ಕಾಗಲ್ಲ. ಮೇಷ್ಟ್ರನ ಮದ್ವೆ ಆಗೋಳು ನಾನೇ. ಸಾಧ್ಯ ಆದ್ರೆ ತಡಿಯೇ ನೋಡೋಣ. ನನ್ನ ಮೀರಿ ಒಂದೆಜ್ಜೆನು ನಿನ್ನಿಂದ ಮುಂದೆ ಇಡಕ್ ಆಗಕ್ಕಿಲ್ಲ. ಅದೇಗ್ ನೀನ್ ಅನ್ಕೊಂಡಿದ್ನ ಸಾಧಿಸ್ಬಿಡ್ತೀಯೋ ನಾನು ನೋಡೇ ಬಿಡ್ತೀನಿ ಕಣೆ. ನಾವಿಬ್ರು ಚೆನ್ನಾಗಿ ಬದುಕೋಣ ಚಿನ್ನ. ರಟ್ಟೆ ಮುರಿದು ದುಡ್ದು ನೀನು ಸಾಕ್ತೀನಿ ನಿನ್ನಣೆಗೂ. ರಚನಾ, ಒಬ್ಳೆ ಏನ್ ಮಾಡ್ತಿದ್ಯಾ? ತಿಂಡಿ ತಿನ್ನಕ್ ಬಾ. ನೀವು ಮಾಡಿ ಅದಕ್ಕೆ, ನಾನು ಆಮೇಲೆ ಮಾಡ್ತೀನಿ. ಯಾಕೆ ಬೇಜಾರಾಗಿದ್ಯಾ? ಯಾರೇನಂದ್ರು? ನಂಗೆ ಯಾರು ಏನಂತಾರೆ ಅದಕ್ಕೆ? ಏನಿಲ್ಲ, ಐ ಆಮ್ ಫೈನ್. ಅಮರ್ ಬಗ್ಗೆ ಯೋಚಿಸ್ತಾ ಇದೀಯಾ? ಛೇ, ಅವನ ಬಗ್ಗೆ ಯೋಚನೆ ಮಾಡಕ್ಕೆ ಏನಿದೆ ಅದಕ್ಕೆ? ನೀವು ಹೋಗಿ ತಿಂಡಿ ಮಾಡಿ. ನಾನು ಪ್ರೀತಿ ಮಾಡಿ ಮದ್ವೆ ಆದವಳೆ, ನಂಗೆಲ್ಲ ಅರ್ಥ ಆಗುತ್ತೆ ರಚನಾ. ಬಟ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಬಿಡಿ ಅದಕ್ಕೆ. ನೀನ್ ನೋಡಿದ್ರೆ ಹಿಂಗ್ ಕೂತಿದ್ಯಾ, ಅಲ್ಲಿ ನೋಡಿದ್ರೆ ರಿಷಿನೂ ಅಪ್ಸೆಟ್ ಆಗಿದ್ದಾನೆ. ಮದ್ವೆ ಮನೆ ಅಂದ್ರೆ ಹೆಂಗಿರ್ಬೇಕು? ಈಗ ನೋಡ್ತೀರಿ ನಾನು ನಮ್ಮ ಅಣ್ಣನ ಮೂಡ್ನ ಹೆಂಗ್ ಸರಿ ಮಾಡ್ತೀನಿ ಅಂತ. ಅರೆ, ಇಷ್ಟ ಬೇಗ ಚೇಂಜ್ ಆಗ್ಬಿಟ್ಯಾ? ಬನ್ನಿ ಬನ್ನಿ ಬನ್ನಿ. ಕಮಲಿ, 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 ಈ ಹುಡುಗಾಟದ ಬುದ್ಧಿ ನಾನಂತೂ ಯಾವತ್ತೂ ಕಂಡೇ ಇರ್ಲಿಲ್ಲ. ಅದ್ಯಾಕೆ ನಿಂಗಿಂತ ತಿಕ್ಕಲ್ತನ ಬಂದ್ ಸೇರ್ಕೊಂತ ನನ್ಗೆ ಅರ್ಥನೇ ಆಯ್ತಿಲ್ಲ. ಏನ್ ಹೇಳ್ತಿದ್ಯಾ ನಿಂಗೆ? ಏನ್ ಹೇಳ್ತಿದ್ಯಾ ಅಣ್ಣ? ಹಿಂಗೆ ನೆನ್ನೆ ನಮಗೂ ಅನ್ಸಿದ್ದು. ನೀನ್ ಆಡಿದ್ದು ತಲೆ ಬುಡ ಅರ್ಥ ಅನ್ನಿಲ್ಲ. ನಾನ್ ಆಡಿದ್ದ? ನಾ ಏನ್ ಮಾಡ್ದೆ? ಅಬ್ಬಾ, ಸರಿಯಾಗಿದ್ಯಾ ಕಮಲಿ ನೀನು? ಕಮಲಿ ಮಂಚಕ್ಕೆ ಏಟ್ ಕಲಿಯೋಳು ನೋಡಮ್ಮ. ನಿಂಗೆ ಮತ್ತಿನ್ನೇನ್ ಕಮಲಿ, ನೆನ್ನೆ ನೀನ್ ಆಡಿದಾಟ ಒಂದ ಎರಡ? ನಿನ್ನೆ ಎಲ್ಲರ ಮುಂದೆ ಹಂಗ್ ಕುಣ್ದ್ಬಿಟ್ಟಲ್ಲ. ನಮ್ಮೂರಲ್ಲಿ ಮಾರಾಪುರದಾಗೆ ಅಣ್ಣಮ್ಮನ ಮುಂದೆ ಕುಣ್ದಿದ್ದಕ್ಕಿಂತ ಹೆಚ್ಚಾಗೆ ಕುಣ್ದಿದ್ಯಾ. ಥೂ, ಬಂದವರೆಲ್ಲ ಏನ್ ಅನ್ಕೊಂಡ್ರೋ ಏನೋ. ನಾನ್ ಕುಣದ್ನಾ? ಆಮ್ಯಾಕೆನಾ? ನಾನೇನ್ ಕತೆ ಹೇಳ್ತೀವಿ ಅನ್ಕೊಂಡಿದ್ಯಾ?
ನಿಂಗೆ ಆಮ್ಯಾಕ್ ನಾನು ಏನು ಮಾಡಿದೆ ಅಂತ ಹೇಳವೆ. ಕಮ್ಲಿ, ನಿನಗೆ ದಿಟ್ಟವಾಗ್ಲೂ ತಲೆ ಕೆಟ್ಟೋಗೈತೆ. ರಿಸಿ ಸರ್ ನಿನ್ಯಾಕೆ ಎರಡು ಬೇಸರ ಮಾಡ್ಕೊಂಡವ್ರಂತ ಗೊತ್ತಾ ನಿನ್ಗೆ? ಮೊದ್ಲು ನೀನ್ ಕಾಣಿಸ್ತಿಲ್ವಲ್ಲ ಅಂತ ಎಲ್ರು ದಿಗಿಲ್ ಬಿದ್ದಿದ್ರು. ಆಮ್ಯಾಕ್ ನೀನ್ ಬಂದಿದ್ದಕ್ಕೆ ಅಯ್ಯೋ ಸಿಮ್ನೆ ಹಿಂಗ್ ಕುಣಿಯೋದನ್ನ ನೋಡೋದಕ್ಕ ಇವಳು ವಾಪಸ್ ಬಂದಿದ್ದು ಅನ್ನೋಂಗ್ ಆಗೋಗಿತ್ತು. ನೀನು ರಿಸಿ ಸರು ಏಟ್ ಸಂದಾಕಿದ್ರಿ. ಇನ್ನೇನ್ ಮದ್ವೆ ಹತ್ರ ಬರ್ತಿದ್ದೆ ಅನ್ನೋವಾಗ ಹಿಂಗ್ ಮನ್ಸ್ ತಪ್ಪತ್ ಅನ್ಕೊಂಡ್ರಲ್ಲೇ ಕಮ್ಲಿ. ಇದೆಲ್ಲ ನಿನ್ನಿಂದಾನೆಯ. ನಿಂಗೆ ಆಗಿದ್ದೆಲ್ಲ ಆಗೋಯ್ತು. ಈಗ ನಾನು ಏನು ಮಾಡಲಿ ನೀನೇ ಹೇಳವೆ. ನೀನೇ ನನ್ನ ಒಂದು ಉಪಾಯ ಕೊಡು. ಈಗ ಏನ್ ಮಾಡ್ಲಿ ಅಂದ್ರೆ ಇಂಥ ಇಸಿದಾಗೆಲ್ಲ ಇನ್ನೇನ್ ಮಾಡಕ್ ಆಯ್ತದೆ, ಸಮಯಕ್ಕೆ ಹೇಳ್ಬೇಕು ಅಷ್ಟೆ. ಕಮ್ಲಿ, ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಈಗ್ಲೇ ರಿಸಿ ಸರ್ ತಾವು ಮಾತಾಡಿ ಸಮಯಕ್ಕೆ ಹೇಳ್ತೀಯ ಆಟೆ. ಇರು ತಕ್ಕ, ಈಗ್ಲೇ ರಿಸಿ ಸರ್ ತಾವ ಮಾತಾಡು. ಎಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆಹಾ, ಎಷ್ಟೊಂದು ಹುಡುಗಿರು, ಎಲ್ಲರ ಮೈ ಮೇಲೂ ಜ್ಯುವೆಲ್ಸ್ ಆಫ್ ಇಂಡಿಯಾ. ಅಯ್ಯೋ, ಇದೆಲ್ಲ ನಂದಾದ್ರೆ ಲೈಫೇ ಸೆಟ್ಲ್ ಆಗ್ಬಿಡ್ತೀನಲ್ಲಪ್ಪ. ಯಾರ್ದಾದ್ರೂ ಎಗರಿಸ್ಕೊಂಡು ನಮ್ಮ ಡಾರ್ಲಿಂಗ್ ಗಿಫ್ಟ್ ಕೊಟ್ಬಿಡ್ಲ. ಸದ್ಯಕ್ಕೆ ಕೊಡೆ ಕೊಡೋಣ. ಬ್ರದರ್, ಇಲ್ಲಿ ಓಡಾಡ್ತಿರೋ ಎಲ್ಲರೂ ನೋಡಿದ್ರೆ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಿಲ್ವಾ ನಮ್ಮಿಬ್ಬರನ್ನ ಬಿಟ್ಟು? ಬ್ರದರ್, ಅಯ್ಯ ಏನಾಯ್ತು ನಿನಗೆ? ನೀನು ಹಿಂಗೆ ಟೆನ್ಷನಲ್ಲಿ ಕೂತಿದ್ರೆ ನನ್ನ ಜೀವನನೂ ಹಾಳು ಮಾಡ್ಬಿಡ್ತೀಯ ನೀನು. ಅರೇ, ಇಲ್ಲಿ ಕೂತ್ಕೊಳ್ಳೋದು ಬೇಡ, ಎಲ್ಲಾದ್ರೂ ಹೋಗೋಣ ಬಾ. ಅದಕ್ಕೆ ಏನಾದರೂ ನಿನ್ನ ಮುಂದೆ ಬಂದರೆ ನೀನು ಇನ್ನೂ ಟೆನ್ಷನ್ ಆಗ್ಬಿಡ್ತೀಯ ಕಣಪ್ಪ. ಹೇಳೋದು ಕೇಳು. ನಾನೆಲ್ಲೂ ಬರಲ್ಲ ಕಣೋ HMT. ತಾಳಿ ಕಿತ್ತು ಎಸ್ತಿದ್ದೀನಿ ಅಂತ ಅವಳು ಅದಷ್ಟು ಸುಲಭನಾ? ಹೆಣ್ಮಕ್ಳಿಗೆ ತಾಳಿ ಎಷ್ಟು ಮುಖ್ಯ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವೇನೋ? ಅದು ಹೆಂಗೋ ಎಸಿತಾಳೆ. ಅಣ್ಣ, ಇಲ್ಲಿ ಮಾತಾಡೋದು ಬೇಡ, ಬೇರೆ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡೋಣ ಬಾ. ನಾನ್ ಬರಲ್ಲ ಕಣ. ಬರೋಣ. ನಾನ್ ಬರಲ್ಲ HMT. ಬರೋಣ. ನಾನು ಬರಲ್ಲ, ಬಿಡ ನನ್ನ. ರಚನಾ, ಬೇಡ ಸುಮ್ಮನಿರು, ಎಲ್ಲರೂ ಇದ್ದಾರೆ. ಅತ್ಗೆ, ರಚನಾ, ರಚನಾ. ಏನ್ ಸಾಹೇಬ್ರೆ, ಇಲ್ಲಿ ಇತ್ಕೊಂಡು ಏನೋ ಸ್ಕೆಚ್ ಹಾಕ್ತಿದ್ದೀರಾ ಅನ್ಸುತ್ತೆ. ಓ, ಬಂದಿದ್ ಕೆಲ್ಸ ಇನ್ನೂ ಆಗಿಲ್ಲ ಅನ್ಸುತ್ತಲ್ಲ. ಬಂದಿದ್ ಕೆಲ್ಸ? ರಚನಾ, ಬಾ ಹೋಗೋಣ. ಅತ್ಗೆ, ನೀವು ಸ್ವಲ್ಪ ಸುಮ್ನಿರಿ. ಏಯ್, ಇನ್ನೂ ಏನಾದ್ರೂ ದರೋಡೆ ಮಾಡೋದು ಬಾಕಿ ಇದೆಯಾ? ಅದೊಂದ್ ಕೆಲ್ಸ ಬಿಟ್ರೆ ಇನ್ನೇನ್ ತಾನೇ ಬರತ್ ನಿಂಗೆ? ಯಾಕೆ ಹಿಂಗ್ ಮಾತಾಡ್ತಾ ಇದೀಯ? ನೋಡು, ನಿನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಅಮ್ಮ. ನಿನ್ನ ಹತ್ರ ಮಾತಾಡೋಣ ಅಂತಾನೆ ಕಾಯ್ಕೊಂಡು ಕೂತಿದ್ದೆ ನಾನು. ಕಳ್ತಾನೆ ಅಲ್ಲ, ಬಿಟ್ಬಿಟ್ಟಿದ್ದೀನೋ. ನೀನು ಕಳ್ತನ ಬಿಡೋದಾ? ಇದನ್ನ ಬೇರೆ ಯಾರ ಹತ್ರನಾದ್ರೂ ಹೋಗಿ ಹೇಳು. ನೋಡು, ನಮ್ಮ ಅಣ್ಣನ ಮದ್ವೆ ನಡೀತಾ ಇದೆ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಮೊದ್ಲು ಇಲ್ಲಿಂದ ಹೊರಟೋಗು. ಸುತ್ತಮುತ್ತ ಎಲ್ಲರೂ ಕಾಣಿಸ್ಕೊಂಡ್ರೆ ನಿನ್ ಗ್ರಹಚಾರ ನೆಟ್ಟಗಿರಲ್ಲ. ಗೆಟ್ ಲಾಸ್ಟ್. ಚಿನ್ನ, ನೋಡು, ದಯವಿಟ್ಟು ಇಲ್ಲಿಂದ ಹೊಟ್ಟೋಗು. ಮದ್ವೆ ಮನೆ,
ಯಾರಿಗಾರು ನೆಂಟ್ರಿಷ್ಟು ಗೊತ್ತಾದ್ರೆ ದೊಡ್ಡ ರಂಪ ರಾಮಾಯಣ ಆಗೋಗುತ್ತೆ. ಪ್ಲೀಸ್. ಈ ತರ ಹುಡುಗಾಟಗಳು ಮದ್ವೆ ಮಲ್ಲಿ ಕಾಮನ್ ಅನ್ಕೋತಾ ಇದೆಯಾ ರಿಷಿ? ಈ ವಿಷಯನ ಲೈಟ್ ಆಗಿ ತಗೋಬೇಡ. ನಿಮ್ ಮದ್ವೆ ನಡೆಯಲ್ಲ, ಹುಷಾರ್. ಅಣ್ಣ ಬಾಯ್ಲಿ ಬಾ ಕೂತ್ಕೋ. ಅಣ್ಣ ನೀನ್ ಕರೆಕ್ಟ್ ಟೈಮ್ಗೆ ತಿಂಡಿ ತಿಂದಿಲ್ಲ ಅಂತ ಅಂದ್ರೆ ಮದ್ವೆ ಫೋಟೋಸ್ ಅಲ್ಲಿ ಶಕ್ತಿ ಕಳ್ಕೊಂಡಿರೋ ತರ ಕಾಣ್ತಾ ಇರ್ತೀಯ. ಫ್ಯೂಚರ್ ಅಲ್ಲಿ ನಿನ್ ಮಕ್ಳು ಮದ್ವೆ ಫೋಟೋಸ್ನೆಲ್ಲ ನೋಡಿ ಆಡ್ಕೋತಾ ಇರ್ತಾರೆ. ಸೊ ಪ್ಲೀಸ್ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ನು ಇವಾಗ. ಇಲ್ಲ, ನಾ ಆಮೇಲೆ ತಿಂತೀನಿ. ಅಣ್ಣ ಏನಾಯ್ತು? ನಿನ್ನೆ ಕಮ್ಲಿ ಹಾಗೆ ಆಡಿದ್ಲು ಅಂತನಾ? ಅದಷ್ಟೇ ಅಲ್ಲ, ಚೀಟಿ ಬರ್ದವ್ರು ಯಾರು, ಫೋನ್ ಮಾಡಿದವ್ರು ಯಾರು ಒಂದು ಗೊತ್ತಾಗ್ತಿಲ್ಲ. ಅಣ್ಣ ತರ್ಲೆ ಕೆಲಸ ಮಾಡೋರು ಒಬ್ರ ಇಬ್ರ? ನಿನ್ನ ಕಮ್ಲಿನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಯಾರಿದ್ದಾರೆ ಹೇಳು? ಇದೆಲ್ಲ ಖಂಡಿತ ಅವಳದೇ ಕೆಲಸ. ಅಣ್ಣ ಅವಳು ಇಷ್ಟು ಬೇಗ ಹೇಗ್ ಬದಲಾಗಕ್ ಸಾಧ್ಯ? ಕಾಗೆ ಬಿಳಿ ಪೇಂಟಲ್ಲಿ ಬಿದ್ದು ಬೆಳ್ಳಗಾದಂಗೆ. ನಂಗೆ ಯಾಕೋ ಅವಳ ಮೇಲೆ ಡೌಟು. ಒಳ್ಳೆ ಮಳೆ ಬಿದ್ರೆ ಅವಳು ನಿಜವಾದ ಬಣ್ಣ ಏನು ಅಂತ ಬಯಲಾಗುತ್ತೆ. ಅಣ್ಣ ನಿನ್ನೆ ಅವಳು ಯಾರ ಜೊತೆನೋ ಏನೋ ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ಲು. ಕಮ್ಲಿ ಹೀಗೆ ಆಡ್ತಿರೋದ್ರ ಹಿಂದೆ ಏನೋ ಗುಟ್ಟಿದೆ ಅನ್ಸ್ತಿದೆ. ಬಟ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಕಂಡಿಡಿಬೇಕು ರಚನಾ. ಕಮ್ಲಿ ಅವರೇ ಫೋನ್ ಮಾಡ್ತೀಯಾರ? ಸರಿ, ನೀನ್ ಮಾತಾಡ್ಬಿಟ್ ಬಾ ಅಣ್ಣ. ಹಾ ಅಣ್ಣ ತಿಂಡಿ ತಿನ್ನೋದು ಮರಿಬೇಡ. ಹಾ. ಹಾಯ್ ಕಮ್ಲಿ ಅವರೇ. ಸರ್ ಕ್ಷಮಿಸ್ಬಿಡಿ ಸರ್, ವೆರಿ ವೆರಿ ಸಾರಿ. ಕ್ಷಮೆಗಿಂತ ಕಾರಣ ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ ಕಮ್ಲಿ ಅವರೇ. ಸರ್ ದಯವಿಟ್ಟು ಈಗ ನನ್ನ ತವ ಏನೂ ಕೇಳಬೇಡಿ. ಈಗ ಸದ್ಯಕ್ಕೆ ನಾನು ಕೇಳೋಕ್ಕಾಗೋದು ಸಾರಿ ಮಾತ್ರ. ಪ್ಲೀಸ್ ಸರ್. ಏನಾಯ್ತು ಅಂತ ಕೇಳಿದ್ರೆ ಸಾರಿ ಕೇಳ್ತೀರಲ್ಲ ನೀವು. ಮೊದಲೇ ನಮ್ಮ ಬೆನ್ನಿಂದ ಏನೇನೋ ನಡೀತಾ ಇದೆ. ನೀವು ಹೀಗಾಡಿದ್ರೆ ನಾನೇನು ಅಂತ ತಿಳ್ಕೊಳ್ಳಿ. ಸರ್ ಏನನ್ನ ಹೇಳಿ ಸರ್, ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿದ್ದೀರಾ? ನಾನು ಹೇಳಿದ್ನಲ್ಲ ಸರ್, ಈಗ ನನ್ನ ತವ ಅದ್ರ ಬಗ್ಗೆ ಏನೂ ಕೇಳಬೇಡಿ. ಸಮಯ ಬಂದಾಗ ನಾನೇ ಎಲ್ಲನೂ ಹೇಳ್ತೀನಿ. ಎಲ್ಲಿದ್ದೀರಾ ನೀವು? ಯಾಕೆ ಸರ್? ಬಂದೇ ರೀ. ಸರ್
ಏನು ನನ್ನ ಹತ್ರ ಮಾತಾಡ್ಬೇಕು ಅಂತ ಅಷ್ಟೊಂದು ಅವಸರನಾ? ಕೈ ಹಿಡ್ದೆಲ್ಲ ನಿಲ್ಲಿಸ್ತಿದ್ದೀರಾ? ಸಾರಿ ಮೇಸ್ಟ್ರೆ, ನಿಮ್ಗೆ ಹೇಳ್ದೆ ಹೊರಟೋದೆ. ಮೇಸ್ಟ್ರೆ, ಎಲ್ಲರೂ ನೋಡ್ತಾರೆ. ಇದೇನ್ ಮೇಸ್ಟ್ರೆ, ಏನು ಮಾತಾಡ್ದೆ ಹಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಅಲ್ಲ, ಈಗಷ್ಟೇ ನೀವು ಫೋನಲ್ಲಿ ಮಾತಾಡ್ತಿದ್ರಿ, ಅಷ್ಟು ಬೇಗ ಹೇಗೆ ಬಂದ್ರಿ? ಇಷ್ಟು ಬೇಗನಾ? ಅದು ನಾನು ಫೋನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಫೋನ್ ಬಿಟ್ಬಿಟ್ಟು ಬಂದ್ರಾ? ಈಗಷ್ಟೇ ಮಾತಾಡ್ತಿದ್ರಲ್ಲ ಕಮಲಿ ಅವರೇ. ಹಲೋ ಸರ್, ಯಾಕೆ ಸರ್ ಫೋನ್ ಕಟ್ ಮಾಡಿಬಿಟ್ರಿ? ಹಲೋ ಸರ್, ಕಮ್ಲಿ, ನೀನ್ ಇಲ್ಲಿದ್ಯಾ? ನಿಮ್ಮಿಬ್ರು ಜಗಳ ಸರಿ ಹೋಯ್ತಾ? ಸರಿ ಹೋಯ್ತು. ಮೇಸ್ಟ್ರೆ, ನನಗೆ ತುಂಬ ಹಸುವಾಗ್ತಿದೆ. ಇಷ್ಟು ಬೇಗನಾ? ಆಗ್ಲೇ ನಿಂಗಿ ಮತ್ತೆ ಶಂಭು ಇಬ್ರು ತಿಂಡಿ ತಂದ್ಕೊಟ್ರು ತಾನೆ? ಹಾಂ, ಹ್ಞೂ, ಆದರೂ ಇನ್ನೊಂದು ಸಲ. ಅಣ್ಣ, ನೀನು ಹೇಳಿದ ಕರೆಕ್ಟು. ಅವಳು ಯಾಕೋ ವಿಯರ್ಡ್ ಆಗಿ ಆಡ್ತಾ ಇದ್ದಾಳೆ ಅನ್ಸುತ್ತೆ.